ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಮಸಾಲ ಅವಲಕ್ಕಿ ಮಾಡೋದು ಹೇಗೆ, ನಾರ್ಮಲಾಗಿ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ ಮಾಡ್ತಿರ್ತೀರ, ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ರುಚಿನೂ ಕೂಡ ಡಿಫ್ರೆಂಟಾಗೇ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ರುಚಿ ನೋಡ್ತಿದ್ದೀರಲ್ಲ, ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಮೊದಲಿಗೆ ಏನು ಬೇಕು, ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ತಕ್ಕಂತೆ ನೀವು ಉಪಯೋಗಿಸ್ಕೊಳ್ಬೋದು ಅವಲಕ್ಕಿನ. ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ 2ರಿಂದ 3 ಬಾರಿ ನೀಟಾಗಿ ತೊಳೆದು ಉಪಯೋಗಿಸ್ಕೊಳ್ತಿದ್ದೀನಿ. ಅವಲಕ್ಕಿಯಲ್ಲಿ ಸಾಮಾನ್ಯವಾಗಿ ಗಲೀಜು ತುಂಬಾ ಇರುತ್ತೆ, ಹಾಗಾಗಿ 2ರಿಂದ 3 ಬಾರಿ ನೀಟಾಗಿ ತೊಳೆದು ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದು ತೊಳೆದಾಗಿದೆ ಅವಲಕ್ಕಿನ. ಇದನ್ನು ಎತ್ತಿಟ್ಟು ನಾವು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವಲಕ್ಕಿನೂ ಕೂಡ ಮೆತ್ತಗಾಗುತ್ತೆ. ನೋಡ್ತಿರ್ಬೋದು, ತರಕಾರಿ ಹಾಗೆಯೇ ಮಸಾಲ ಪೌಡ್ರುಗಳು ಮತ್ತು ಒಗ್ಗರಣೆಗೆ ಏನು ಬೇಕೋ ಅಷ್ಟು ಸಾಮಗ್ರಿಗಳು ಇಲ್ಲಿ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದಲ್ಲ, ಹಾಗಾಗಿ ಇಲ್ಲಿ ತರಕಾರಿ ಬಂದು ಆಲೂಗೆಡ್ಡೆ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟು, ಬೀನ್ಸು ಹಾಗೆಯೇ ಬಟಾಣಿ, ಇದಿಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥದ್ದು: ಸಾಸಿವೆ, ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ, ಧನಿಯಾ ಪೌಡ್ರು, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಹಾಗೆಯೇ ಗರಂ ಮಸಾಲೆ ಅರ್ಧ ಸ್ಪೂನ್ ಆದರೆ ಸಾಕು. ಇಲ್ಲಿ ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಉಪಯೋಗಿಸ್ಕೊಳ್ಳಿ. ಧನಿಯಾ ಪೌಡ್ರು ಬಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಶೇಂಗಾ ಬೀಜನ ಹುರಿದು ಎತ್ತಿಟ್ಕೊಳ್ಬೇಕಾಗುತ್ತೆ. ಶೇಂಗಾ ಬೀಜ ಹುರಿದು ಫಸ್ಟ್ ಎತ್ತಿಟ್ಕೊಳ್ಳೋದ್ರಿಂದ ಕ್ರಿಸ್ಪಾಗಿರುತ್ತೆ. ಲಾಸ್ಟಲ್ಲಿ ಸೇರಿಸ್ಕೊಳ್ತಿದ್ದೀನಿ ನಾನು ಇದನ್ನು. ಇದು ನೋಡ್ತಿದ್ದೀರಲ್ಲ, ಫ್ರೈ ಆಗಿದೆ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾವು. ಎಣ್ಣೆ ತುಂಬ ಬೇಕಾಗಿಲ್ಲ ನಾನು ಮಾಡ್ತಿರ್ತಕ್ಕಂಥ ಮಸಾಲ ಅವಲಕ್ಕಿಗೆ. 2ರಿಂದ 3 ಸ್ಪೂನ್ ಆದರೆ ಸಾಕಾಗುತ್ತೆ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆಯೇ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಖಾರಕ್ಕೆ ಅಚ್ಕಾರದ ಪುಡಿ ತೊಗೊಂಡಿರೋದ್ರಿಂದ ಒಣಮೆಣಸಿನ್ಕಾಯಿ ನಾನಿಲ್ಲಿ ಟೇಸ್ಟಿಗೆ ಅಂತ ಹೇಳಿ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡಿದ್ದೀನಿ 2. ಎಲ್ಲವನ್ನು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡು ನಂತರ ತರಕಾರಿಗಳು ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಒಂದೊಂದೇ ಸೇರಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ, ಬೀನ್ಸು, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಆಲೂಗೆಡ್ಡೆ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ತರಕಾರಿ. ನಿಮಗೆ ಬೇಕಂತ ಅಂದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ಕಾರಣದಿಂದ ಅವಲಕ್ಕಿ ಏನು ತೊಗೋತೀನಿ ಸೇಮ್ ಮೆಷರ್ಮೆಂಟಲ್ಲೇ ತರಕಾರಿನೂ ತೊಗೊಂಡಿದ್ದೀನಿ. ಹಾಗೆಯೇ ಬಟಾಣಿನೂ ಕೂಡ ಇಲ್ಲಿ ಸೇರಿಸ್ಕೊಂಡು ಕೈ ಆಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನೀವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಉಪ್ಪು ಜಾಸ್ತಿ ಆದರೆ ತರಕಾರಿ ತಿನ್ನುವಾಗ ತುಂಬ ಉಪ್ಪು ಅನಿಸುತ್ತೆ. ಹಾಗಾಗಿ ತರಕಾರಿಗೆ ಹಿಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು 50% ತರಕಾರಿ ಕುಕ್ಕಾಗಿರುತ್ತೆ. ಅದಾದ ನಂತರ ಟೊಮೊಟೊ ಹಣ್ಣನ್ನು ನೀರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಹುಳಿಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ನಿಂಬೆಹಣ್ಣನ್ನು ಕೂಡ ಲಾಸ್ಟಲ್ಲಿ ಉಪಯೋಗಿಸ್ಕೊಳ್ಬೋದು. ನಾನು ಹುಳಿಗೆ ಎಷ್ಟು ಬೇಕಷ್ಟು ಟೊಮೊಟೊ ತೊಗೊಂಡಿರೋದ್ರಿಂದ ಉಪಯೋಗಿಸ್ಕೊಳ್ತಿಲ್ಲ. ನೋಡ್ತಿದ್ದೀರಲ್ಲ, ಎಲ್ಲವೂ ನೀಟಾಗಿ ಮೆತ್ತಗಾಗಿದೆ, ತರಕಾರಿನೂ ಕೂಡ ಬೆಂದಿದೆ. ಈ ಟೈಮಲ್ಲಿ ಮಸಾಲೆ ಪೌಡ್ರುಗಳನ್ನ ಹಾಕ್ಕೊಳ್ಳೋಣ. ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪೌಡ್ರು, ಗರಂ ಮಸಾಲೆ ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ತರಕಾರಿಗೂ ಕೂಡ ಮಸಾಲ ಪೌಡ್ರುಗಳೆಲ್ಲ ಹಿಡಿಯುತ್ತೆ ನೀಟಾಗಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಎಣ್ಣೆನ ತುಂಬ ಕಡಿಮೆ ಉಪಯೋಗಿಸ್ಕೊಂಡಿರೋದ್ರಿಂದ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು, ಫ್ಲೇಮ್ನ ತುಂಬ ಜಾಸ್ತಿ ಮಾಡ್ಕೊಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದು ನೋಡ್ತಿದ್ರಲ್ಲ, ಅವಲಕ್ಕಿನೂ ಕೂಡ ಮೆತ್ತಗಾಗಿದೆ. ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ಅವಲಕ್ಕಿನೂ ಕೂಡ ನಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ಮೆತ್ತಗಾಗುತ್ತೆ. ಇವಾಗ ಅವಲಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ನಮಗಿಲ್ಲಿ ಅವಲಕ್ಕಿ ಎಷ್ಟಿದೆ ತರಕಾರಿ ಕ್ವಾಂಟಿಟಿನೂ ಅಷ್ಟೇ ಇದೆ. ನೀವು ಬೇಕಂತ ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಒಂದು ಸಲ ಈ ಥರ ಟ್ರೈ ಮಾಡಿ, ಡಿಫ್ರೆಂಟಾಗಿ ಬರುತ್ತೆ, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಬೇಕಂತಂದರೆ ಪನ್ನೀರ್ನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಶೇಂಗಾ ಬೀಜ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತರಕಾರಿ ಹಾಕ್ತಿರಲ್ಲ ಆ ಟೈಮಲ್ಲೇ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿಲಿ ಅಂತಂದರೆ ಪನ್ನೀರ್ನೂ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಅನಿಸುತ್ತೆ, ಮಧ್ಯೆ ಮಧ್ಯೆ ಸಿಗುತ್ತಲ್ಲ ಬಾಯಿಗೆ. ಹಾಗಾಗಿ ನೋಡ್ತಿದ್ದೀರಲ್ಲ ನಾನು ಸರ್ವ್ ಮಾಡಿದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ. ನಾನು ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ. ಬೇಕಂತ ಅಂದರೆ ರಾಯ್ತ ಕೂಡ ನೀವಿಲ್ಲಿ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.